ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್ ಇದರದ್ದು ಥೇರಿ ಪಾರ್ಟನ್ನು ನೋಡೋಣ. ಫಸ್ಟ್ ಒಂದು ಕ್ವಶನ್ ಬಂದುಬಿಟ್ಟು, ವಾಟ್ ಈಸ್ ಪಾರ್ಟ್ನರ್ಶಿಪ್? Partnership is defined as the relation between persons who have agreed to share the profits of a business carried on by all or any of them acting for all. ಏನು ಕ್ವಶನ್ ಏನಿದೆ ರೀ, ವಾಟ್ ಈಸ್ ಪಾರ್ಟ್ನರ್ಶಿಪ್ ಪಾಲುದಾರಿಕೆ ಅಂದ್ರೇನು ಅಂತ ಕೇಳಿದ್ದಾರೆ. ಅಂದರೆ ಪಾರ್ಟ್ನರ್ಶಿಪ್ ಅಂತಂದ್ರೇನು, ಅದು ಒಂದು ರಿಲೇಷನ್ ಬಿಟ್ವೀನ್ ದಿ ಪರ್ಸನ್ಸ್, ಒಂದು ಪರ್ಸನ್ಗಳ ಮಧ್ಯೆ ಒಂದು ರಿಲೇಷನ್. ಅದರೊಳಗೆ ಏನು ಮಾಡ್ತಾರೆ, ಅವರು ಅಗ್ರಿಯನ್ನು ಮಾಡ್ಕೋತಾರೆ, ಪ್ರಾಫಿಟನ್ನು ಯಾವ ಥರ ಶೇರ್ ಮಾಡ್ಕೋಬೇಕು. ಆ ಬಿಸ್ನೆಸ್ ಏನು ಒಬ್ಬ ವ್ಯಕ್ತಿಯಿಂದ ನಡೀತೈತಿ ಅಥವಾ ಎಲ್ಲ ವ್ಯಕ್ತಿಗಳಿಂದ ಒಂದು ಬಿಸ್ನೆಸ್ ನಡೆಯುತ್ತೈತಿ, ಅದಕ್ಕೆ ಏನಂತ ಕರೀತಾರೆ, ಪಾರ್ಟ್ನರ್ಶಿಪ್ ಅಂತ ಕರೀತಾರೆ. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು, ಸ್ಟೇಟ್ ಎನಿ ಟೂ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್, ಫಸ್ಟ್ ಒನ್, two or more persons. To form a partnership, there should be at least two persons. Second one, agreement. Partnership is created by an agreement. Third one, business. The agreement should be to carry on some legal business. Fourth one, sharing of profit. The agreement must be to share profit and losses of a business. ಕ್ವಶನ್ ಏನು ಕೇಳ್ಯಾರಿ ಅವರು, ಸ್ಟೇಟ್ ಎನಿ ಟು ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ಪದ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್, ಲಕ್ಷಣಗಳನ್ನು ಹೇಳ್ರಿ ಅಂತ ಹೇಳಿದ್ದಾರೆ. ಒಂದೇದೇನು, ಟೂ ಆರ್ ಮೋರ್ ಪರ್ಸನ್ಸ್. ಅಂದರೆ ಒಂದು ಪಾರ್ಟ್ನರ್ಶಿಪ್ ಅಂತಂದ್ರೆ ಅದು ಏನನ್ನು ಒಳಗೊಂಡೈತಿ, ಅಟ್ಲೀಸ್ಟ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪರ್ಸನ್ನ ಒಳಗೊಂಡಿರ್ತೈತಿ. ಇದು ಒಂದೇ ಕ್ಯಾರೆಕ್ಟರಿಸ್ಟಿಕ್ಸ್. ಸೆಕೆಂಡ್ ಒನ್, ಅಗ್ರಿಮೆಂಟ್. ಯಾವುದೇ ಒಂದು ಪಾರ್ಟ್ನರ್ಶಿಪ್ ಅಂದ್ರೆ ಅದು ಯಾವ ಥರ ಫಾರ್ಮ್ ಆಗಿರ್ತೈತಿ, ಅಗ್ರಿಮೆಂಟ್, ಒಪ್ಪಂದದ ಮೇರೆಗೆ ಏನಾಗಿರ್ತೈತಿ, ಅದು ಸ್ಟಾರ್ಟ್ ಆಗಿರ್ತೈತಿ. ಥರ್ಡ್ ಒನ್, ಬಿಸ್ನೆಸ್. ಯಾವುದೋ ಒಂದು ಅಗ್ರಿಮೆಂಟ್ ಏನಾಗ್ತೈತಿ, ಲೀಗಲ್ ಆಗಿ ಒಂದು ಬಿಸ್ನೆಸ್ಸನ್ನು ರನ್ ಮಾಡಬೇಕು ಅನ್ನೋದಕ್ಕೆ ಆಗಿರ್ತೈತಿ. ಸೊ ಹಾಗಾಗಿ ಬಿಸ್ನೆಸ್ ಅನ್ನೋದೇನು ಒಂದು ಪಾರ್ಟ್ನರ್ಶಿಪ್ಪದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ. ಫೋರ್ತ್ ಒನ್, ಶೇರಿಂಗ್ ಆಫ್ ಪ್ರಾಫಿಟ್. ಅಗ್ರಿಮೆಂಟ್ ಮಸ್ಟ್ ಬಿ ಟು ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಆಫ್ ಎ ಬಿಸ್ನೆಸ್. ಅಂದರೆ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗೈತಿ ಅಂದರೆ ಅದು ಪ್ರಾಫಿಟ್ ಅಥವಾ ಲಾಸನ್ನು ಎರಡೂ ಶೇರ್ ಮಾಡ್ಕೊಳಕ್ಕೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತೀವಿ. ಇವೆಲ್ಲ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟ್ನರ್ಶಿಪ್. ಹಾಗೆ ಥರ್ಡ್ ಕ್ವಶನ್ ಬಂದುಬಿಟ್ಟು, ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್? The document which contains the terms of partnership agreement is called a partnership deed. Terms may be profit sharing ratio, interest on capital and so on. It should be duly stamped as per the provisions of the Stamp Act and signed by all the partners. ಕ್ವಶನ್ ಏನು ಕೇಳ್ಯಾರಿ ಅವರು, ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು ಅಂತ ಕೇಳಿದ್ದಾರೆ. ಅಂದರೆ ಏನು, ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಅದು ಒಂದು ಡಾಕ್ಯುಮೆಂಟ್. ಅದು ಏನನ್ನು ಒಳಗೊಂಡಿರ್ತೈತಿ ಅಂದರೆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟನ್ನು ಒಳಗೊಂಡಿರ್ತೈತಿ. ಆ ಒಂದು ಡಾಕ್ಯುಮೆಂಟಿಗೆ ಏನಂತ ಕರಿತೀವಿ ನಾವು, ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಅದು ಏನೇನು ಒಳಗೊಂಡಿರ್ತೈತೆ ಅಂದರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋನು ಒಳಗೊಂಡಿರ್ತೈತಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇವೆಲ್ಲನೂ ಒಳಗೊಂಡಿರ್ತೈತಿ ಯಾವುದು, ಆ ಅಗ್ರಿಮೆಂಟು. ಮತ್ತು ಅದು ಯಾವುದ್ರಲ್ಲಿದ್ದ ಸಹಿ ಆಗಿರ್ತೈತೆ ಅಂತಂದರೆ ಪ್ರಾವಿಷನ್ಸ್ ಆಫ್ ದಿ ಸ್ಟ್ಯಾಂಪ್ ಆ್ಯಕ್ಟ್ ಅಂಡರ್ ಏನಾಗಿರ್ತೈತಿ, ಅದು ಡ್ಯೂಲಿ ಸ್ಟ್ಯಾಂಪ್ ಆಗಿರ್ತೈತಿ ಆ್ಯಂಡ್ ಸೈನ್ಡ್ ಬೈ ಆಲ್ ದ ಪಾರ್ಟ್ನರ್ಸ್. ಎಲ್ಲ ಪಾರ್ಟ್ನರ್ಸ್ ಏನಾಗಿರ್ತಾರೆ ಆ ಡಾಕ್ಯುಮೆಂಟಿಗೆ ಸೈನ್ ಮಾಡಿರ್ತಾರೆ. ಆ ಒಂದು ಡಾಕ್ಯುಮೆಂಟಿಗೆ ಏನಂತ ಕರೀತಾರೆ, ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರೀತಾರೆ. ಹಾಗೆ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಸ್ಟೇಟ್ ಎನಿ ಟೂ ಕಂಟೆಂಟ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಡೀಡ್. ಆನ್ಸರ್, ಫಸ್ಟ್ ಒನ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಫರ್ಮ್. ಸೆಕೆಂಡ್ ಒನ್, ನೇಮ್ಸ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಆಲ್ ದ ಪಾರ್ಟ್ನರ್ಸ್. ಥರ್ಡ್ ಒನ್, ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ. Fourth one, rate of interest on capital, loan and drawings. Fifth one, salaries, commission, etc. if payable to any partner. Sixth one, settlement of accounts on dissolution of the firm. Seventh one, rules to be followed in case of admission, retirement and death of a partner. ಕ್ವಶನ್ ಏನು ಕೇಳ್ಯಾರಿ ಅವರು, ಸ್ಟೇಟ್ ಎನಿ ಟೂ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡ್ ಅದು ಯಾವ ಕಂಟೆಂಟನ್ನು ಒಳಗೊಂಡೈತಿ ಅಂತ ಕೇಳಿದ್ದಾರೆ. ಅದು ಏನೇನು ಒಳಗೊಂಡಿರ್ತದೆ ಅಂದರೆ ನೇಮ್ ಮತ್ತು ಅಡ್ರೆಸ್ ಆಫ್ ದಿ ಫರ್ಮ್. ಆ ಫರ್ಮದ್ದು ನೇಮ್ ಮತ್ತು ಅಡ್ರೆಸ್ಸನ್ನು ಒಳಗೊಂಡಿರ್ತದೆ. ಮತ್ತು ನೇಮ್ಸ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ದ ಪಾರ್ಟ್ನರ್ಸ್, ಎಲ್ಲ ಏನು ಆ ಒಂದು ಫರ್ಮದ್ದು ಪಾರ್ಟ್ನರ್ಸ್ ಇರ್ತಾರೆ ಅವ್ರದ್ದು ನೇಮ್ಸ್ ಆ್ಯಂಡ್ ಅಡ್ರೆಸ್ಸನ್ನು ಒಳಗೊಂಡಿರ್ತದೆ. ಥರ್ಡ್ ಒನ್, ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ, ಅವ್ರದ್ದು ಪ್ರಾಫಿಟ್ ಮತ್ತು ಲಾಸ್ ಶೇರಿಂಗ್ ರೇಷಿಯೋನು ಒಳಗೊಂಡಿರ್ತೈತಿ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಲೋನ್ಸ್, ಡ್ರಾಯಿಂಗ್ಸ್, ಅದ್ರದ್ದು ರೇಟ್ ಆಫ್ ಇಂಟ್ರೆಸ್ಟನ್ನು ಒಳಗೊಂಡಿರ್ತೈತೆ ಅದು. ನೆಕ್ಸ್ಟ್, ಸ್ಯಾಲರಿ ಕಮಿಷನನ್ನು ಒಳಗೊಂಡಿರ್ತದೆ ಇಫ್ ಪೇಯಬಲ್ ಟು ಎನಿ ಪಾರ್ಟ್ನರ್. ಯಾವುದೇ ಒಂದು ಪಾರ್ಟ್ನರಿಗೆ ಸ್ಯಾಲರಿ ಅಥವಾ ಕಮಿಷನ್ ಏನಾದ್ರು ಕೊಡತ್ತಿದ್ರಂದ್ರೆ ಅದನ್ನು ಅದರೊಳಗೆ ಏನು ಮಾಡಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ, ಅದನ್ನು ಒಳಗೊಂಡಿರ್ತದೆ. ನೆಕ್ಸ್ಟ್, ಸೆಟಲ್ಮೆಂಟ್ ಆಫ್ ಅಕೌಂಟ್ಸ್ ಆನ್ ಡಿಸಲ್ಯೂಷನ್ ಆಫ್ ದಿ ಫರ್ಮ್. ಡಿಸಲ್ಯೂಷನ್ ಅಂದರೆ ವೈಂಡ್ ಅಪ್ ಆಫ್ ದಿ ಕಂಪನಿ. ಇನ್ ಕೇಸ್ ಅದೇನಾರ ಕಂಪ್ನಿ ಮುಚ್ಚಾತೈತಿ ಅಂತಂದರೆ ಅದ್ರದ್ದು ಸೆಟಲ್ಮೆಂಟ್ ಆಫ್ ಅಕೌಂಟ್ಸ್, ಯಾವ ರೀತಿ ಸೆಟಲ್ಮೆಂಟ್ ಮಾಡಬೇಕು ಅದನ್ನು ಒಳಗೊಂಡಿರ್ತದೆ. ನೆಕ್ಸ್ಟ್, ರೂಲ್ಸ್ ಟು ಬಿ ಫಾಲೋಡ್ ಇನ್ ಕೇಸ್ ಆಫ್ ಅಡ್ಮಿಷನ್, ರಿಟೈರ್ಮೆಂಟ್
ಆ್ಯಂಡ್ ಡೆತ್ ಆಫ್ ಎ ಪಾರ್ಟ್ನರ್. ಅಂದರೆ ಯಾವ ರೂಲ್ಸನ್ನು ಫಾಲೋ ಮಾಡಬೇಕು ಇನ್ ಕೇಸ್ ಆಫ್ ಎನಿ ನ್ಯೂ ಪಾರ್ಟ್ನರ್ ಏನಾರು ಅಡ್ಮಿಟ್ ಆಗತ್ತಾನ ಫರ್ಮಿಗೆ, ಇನ್ ಕೇಸ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಏನಾರು ರಿಟೈರ್ ಆಗತ್ತಾನ, ಇಲ್ಲ ಇನ್ ಕೇಸ್ ಆಫ್ ಡೆತ್ ಆಫ್ ಎ ಪಾರ್ಟ್ನರ್ ಯಾವ ಥರ ರೂಲ್ಸನ್ನು ಫಾಲೋ ಮಾಡಬೇಕು, ಇದೆಲ್ಲ ಕಂಟೆಂಟನ್ನು ಏನು ಒಳಗೊಂಡಿರ್ತೈತಲ್ಲ ಅದೇನು ಕಂಟೆಂಟನ್ನು ಪಾರ್ಟ್ನರ್ಶಿಪ್ ಡೀಡ್ ಒಳಗೊಂಡಿರ್ತದೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಸ್ಟೇಟ್ ದ ಮೇನ್ ಪ್ರಾವಿಷನ್ಸ್ ಆಫ್ ದಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ದಟ್ ಆರ್ ರಿಲೆವೆಂಟ್ ಟು ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಇಫ್ ದೇರ್ ಈಸ್ ನೋ ಪಾರ್ಟ್ನರ್ಶಿಪ್ ಡೀಡ್. ಕ್ವಶನ್ ಏನು ಕೇಳ್ಯಾರ ಇವ್ರು, ಇನ್ ಕೇಸ್ ಪಾರ್ಟ್ನರ್ಶಿಪ್ ಡೀಡ್ ಇರಲಿಲ್ಲ ಅಂದರೂ ಯಾವ ಪಾರ್ಟ್ನರ್ಸಿಗೆ ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ, ಎಲ್ಲಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಪ್ರಕಾರ ಪಾರ್ಟ್ನರ್ಸಿಗೆ ಯಾವ ಥರ ನಾವು ಟ್ರೀಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ ಇವರು. ಫಸ್ಟ್ ಒನ್ ಏನು, ಪ್ರಾವಿಷನ್ಸ್ ಆಫ್ ದಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ದಟ್ ಆರ್ ರಿಲೆವೆಂಟ್ ಟು ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಇಫ್ ದೇರ್ ಈಸ್ ನೋ ಪಾರ್ಟ್ನರ್ಶಿಪ್ ಡೀಡ್. First one, profit sharing ratio. The profit and loss of the firm are to be shared equally by partners. Second one, interest on capital. No interest is to be allowed on capital. Third one, interest on drawings. No interest is to be charged on the drawings. Fourth one, interest on advances. That is interest on partner's loan. Interest is allowed at 6% per annum on partner's loan to the firm. Fifth one, remuneration for firm's work. No partner is entitled to get salary or other remuneration. ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ ಇವನ್ನ ಈ ಥರ ರೂಲ್ಸನ್ನು ಫಾಲೋ ಮಾಡಬೇಕ್ರಿ. ಫಸ್ಟ್ ಒನ್ ಏನದ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಐತಿ. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ದಿ ಫರ್ಮ್ ಆರ್ ಟು ಬಿ ಶೇರ್ಡ್ ಈಕ್ವಲಿ ಬೈ ಪಾರ್ಟ್ನರ್ಸ್. ಅಂದರೆ ಅಕಾರ್ಡಿಂಗ್ ಟು ಡೀಡ್ ಪ್ರಕಾರ ಏನು ಮಾಡಬೇಕು ಅವರು, ಪ್ರಾಫಿಟ್ ಆ್ಯಂಡ್ ಲಾಸಸನ್ನು ಈಕ್ವಲ್ ಆಗಿ ಆಲ್ ಪಾರ್ಟ್ನರ್ಸ್ ಹಂಚ್ಕೋಬೇಕು. ಇದು ಪ್ರಾಫಿಟ್ ಶೇರಿಂಗ್ ರೇಷಿಯೋದು. ಅದೇ ರೀತಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂದಾಗ ಏನು ಮಾಡಬೇಕು, ನೋ ಇಂಟ್ರೆಸ್ಟ್ ಈಸ್ ಟು ಬಿ ಅಲೋಡ್ ಆನ್ ಕ್ಯಾಪಿಟಲ್. ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಯಾವುದೇ ಒಂದು ಪಾರ್ಟ್ನರ್ ಕ್ಯಾಪಿಟಲನ್ನು ತೊಗೊಂಬಂದಿರ್ತಾನೆ ಅಂದ್ರೆ ಫರ್ಮಿಗೆ ಅದ್ರ ಮ್ಯಾಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡು ಹಂಗೆ ಇರೋದಿಲ್ಲ. ಬಟ್ ಈಗಿಂದ ಇದ್ರ ಪ್ರಕಾರ ಬಿಸ್ನೆಸ್ ಎಲ್ಲ ಮಾಡ್ತಾರೆ. ಬಟ್ ಅಕಾರ್ಡಿಂಗ್ ಟು ಡೀಡ್ ಪ್ರಕಾರ ಇದು ರೂಲ್ಸ್ ಈ ಥರ ಇದೆ. ಥರ್ಡ್ ಒನ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನೋ ಇಂಟ್ರೆಸ್ಟ್ ಈಸ್ ಟು ಬಿ ಚಾರ್ಜ್ ಆನ್ ಡ್ರಾಯಿಂಗ್ಸ್. ಇನ್ ಕೇಸ್ ಎನಿ ಪಾರ್ಟ್ನರ್ ಫರ್ಮ್ಲಿದ್ದ ಏನಾರು ಅಮೌಂಟನ್ನು ತೊಗೊಳತ್ತಾನಂದ್ರೆ ಡ್ರಾಯಿಂಗ್ಸನ್ನು ಮಾಡ್ತಾನೆ. ಬಟ್ ಅದ್ರ ಮ್ಯಾಗೆ ಏನು ಮಾಡಬೇಕು, ಇಂಟ್ರೆಸ್ಟನ್ನು ಚಾರ್ಜ್ ಮಾಡಬಾರ್ದು ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ. ಬಟ್ ಈಗಿನ ಬಿಸ್ನೆಸ್ ಒಳಗೆಲ್ಲ ಏನು ಮಾಡ್ತಾರೆ, ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೆ. ಆದರೆ ಇಂಟ್ರೆಸ್ಟ್ ಆನ್ ಅಡ್ವಾನ್ಸಸ್ ಈಸ್ ನಥಿಂಗ್ ಬಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್. ಇಫ್ ಎನಿ ಪಾರ್ಟ್ನರ್ ಏನಾರ ಫರ್ಮ್ನಲ್ಲಿ ಲೋನನ್ನು ತೊಗೊಂಡ್ರೆ ಅದ್ರ ಮೇಲೆ ಏನಾಗಬೇಕು, 6% ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೆ ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ. ನೆಕ್ಸ್ಟ್, ರೆಮ್ಯುನರೇಷನ್ ಫಾರ್ ಅ ಫರ್ಮ್ಸ್ ವರ್ಕ್. ನೋ ಪಾರ್ಟ್ನರ್ ಈಸ್ ಎಂಟೈಟಲ್ ಟು ಗೆಟ್ ಅ ಸ್ಯಾಲರಿ ಆರ್ ಅದರ್ ರೆಮ್ಯುನರೇಷನ್. ಅಂದರೆ ಯಾವುದೇ ಪಾರ್ಟ್ನರ್ ಏನೋ ಸ್ಯಾಲರಿ ಅಥವಾ ರೆಮ್ಯುನರೇಷನ್ ತೊಗೊಳುವಂಥ ರೈಟ್ಸ್ ಇರೋಂಗಿಲ್ಲ ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ. ಬಟ್ ಇದೇನು ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ ಇವನ್ನೆಲ್ಲ ರೂಲ್ಸ್ ಫಾಲೋ ಮಾಡಬೇಕು. ಬಟ್ ರಿಯಾಲಿಟಿ ಹೇಳಬೇಕಂದ್ರೆ ಇದು ಈಗಿನ ಬಿಸ್ನೆಸ್ನಲ್ಲಿ ಇವೆಲ್ಲ ಫಾಲೋ ಮಾಡೋಂಗಿಲ್ಲ. Next one, maintenance of capital accounts of partners. All transactions relating to partners of the firm are recorded in the books of the firm through their capital accounts. This includes the amount of money brought in as a capital, withdrawal of capital, share of profit, interest on capital, interest on drawings, partner's salary, commission to partners, etc. ಅಂದರೆ ಏನು ರೀ, ಇದು ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್. ಕ್ಯಾಪಿಟಲ್ ಅಕೌಂಟ್ ಆಫ್ ದಿ ಪಾರ್ಟ್ನರ್ಸನ್ನು ಯಾವ ಥರ ನಾವು ಮೇಂಟೈನ್ ಮಾಡ್ತೀವಿ ಅಂದ್ರೆ, ಯಾವುದೇ ಒಂದು ಟ್ರಾನ್ಸಾಕ್ಷನ್ ನಡೆ ಆತೈತಿ ಅಂತಂದ್ರೆ ಅದನ್ನ ಏನು ಮಾಡ್ತೀವಿ, ಕ್ಯಾಪಿಟಲ್ ಅಕೌಂಟ್ಸ್ ಒಳಗೆ ಎಲ್ಲ ಟ್ರಾನ್ಸಾಕ್ಷನ್ ಏನು ಪಾರ್ಟ್ನರ್ದು ಇರ್ತಾವಲ್ಲ ರಿಲೇಟಿಂಗ್ ಟು ಪಾರ್ಟ್ನರ್ಸ್ ಅವನ್ನೆಲ್ಲ ಏನು ಮಾಡ್ತೀವಿ ನಾವು ಕ್ಯಾಪಿಟಲ್ ಅಕೌಂಟ್ನಾಗ ಏನು ಮಾಡ್ತೀವಿ, ಮೇಂಟೆನೆನ್ಸ್ ಮಾಡ್ತೀವಿ. ಅದು ಏನೇನು ಒಳಗೊಂಡಿರ್ತೈತಿ ಅಂತಂದ್ರೆ ಅವ್ರು ಏನು ಕ್ಯಾಪಿಟಲ್ ತೊಗೊಂಬರ್ತಾರೆ, ಎಷ್ಟು ವಿಡ್ರಾವಲ್ ಮಾಡ್ಕೋತಾರ, ಮತ್ತು ಎಷ್ಟು ಅಮೌಂಟ್ ಆಫ್ ಮನಿಯನ್ನು ಹೊಸದಾಗಿ ಮತ್ತು ಬ್ರಾಟ್ ಮಾಡ್ತಾರೆ. ನೆಕ್ಸ್ಟ್ ಆಮೇಲೆ ವಿಡ್ರಾವಲ್ ಆಫ್ ಕ್ಯಾಪಿಟಲ್, ಆಮೇಲೆ ಶೇರ್ ಆಫ್ ಪ್ರಾಫಿಟ್, ಅವ್ರು ಎಷ್ಟು ಶೇರ್ ಆಫ್ ಪ್ರಾಫಿಟನ್ನು ಕೊಡ್ತೀವಿ ಅವ್ರಿಗೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವ ಥರ ಚಾರ್ಜ್ ಮಾಡ್ತೀವಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಯಾವ ಥರ ಚಾರ್ಜ್ ಮಾಡ್ತೀವಿ, ಪಾರ್ಟ್ನರ್ ಸ್ಯಾಲರಿ ಎಷ್ಟೈತಿ, ಅವ್ರದ್ದು ಕಮಿಷನ್ ಟು ಪಾರ್ಟ್ನರ್ಸ್ ನಾವು ಎಷ್ಟು ಕೊಡ್ತೀವಿ, ಇದೆಲ್ಲನೂ ಏನು ಟ್ರಾನ್ಸಾಕ್ಷನ್ ಇರ್ತೈತಿ ಇದನ್ನೆಲ್ಲ ಏನು ಒಂದು ಅಕೌಂಟಿಂಗ್ ನಾವು ಮೇಂಟೈನ್ ಮಾಡ್ತೀವಲ್ಲ ಅವ್ರ ಕ್ಯಾಪಿಟಲ್ ಅಕೌಂಟು, ಅದಕ್ಕೇನು ಮಾಡ್ತೀವಿ ನಾವು ಕ್ಯಾಪಿಟಲ್ ಅಕೌಂಟನ್ನು ಮೇಂಟೆನೆನ್ಸ್ ಮಾಡ್ತೀವಿ. ಅದರೊಳಗೆ ಏನದಾವು 2 ಟೈಪ್ಸ್ ಅದಾವೆ. ದೇರ್ ಆರ್ 2 ಮೆಥಡ್ಸ್ ಬೈ ವಿಚ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾನ್ ಬಿ ಮೇಂಟೈನ್ಡ್. ದೀಸ್ ಆರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಅದು ಏನು ಒಂದು ಕ್ಯಾಪಿಟಲ್ ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ ನಾವು ಪಾರ್ಟ್ನರ್ದು, ಅದರೊಳಗೆ ಏನು ಬರ್ತಾವೆ 2 ಟೈಪ್ಸ್ ಬರ್ತಾವೆ. ಫಸ್ಟ್ ಒನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಬರುತ್ತೆ, ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್? Fixed capital method is a method under which the capitals of the partners shall remain fixed year after year. It will change only when additional capital is introduced or a part of the capital is withdrawn.
ಅಂದ್ರೆ ಏನು ರೀ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂದ್ರೆ ಏನಂತ ಕೇಳಿದ್ದಾರೆ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂದ್ರೆ ಏನು, ಅದು ಕ್ಯಾಪಿಟಲ್ ಆಫ್ ದಿ ಪಾರ್ಟ್ನರ್ಸ್, ಅದು ಕ್ಯಾಪಿಟಲ್ ಆಫ್ ದಿ ಪಾರ್ಟ್ನರ್ಸ್ ಏನಿರ್ತೈತಿ, ರಿಮೇನ್ ಫಿಕ್ಸ್ಡ್ ಇರ್ತೈತಿ. ಏನು ಸ್ಟಾರ್ಟಿಂಗ್ ಪಾರ್ಟ್ನರ್ ಕ್ಯಾಪಿಟಲನ್ನು ತೊಗೊಂಬರ್ತಾನಲ್ಲ ಬಿಸ್ನೆಸ್ಸಿಗೆ, ಅದು ಏನಾಗುತ್ತೆ ಇಯರ್ ಆಫ್ಟರ್ ಇಯರ್ ಏನಿರುತ್ತೆ ಅದು ರಿಮೇನಿಂಗ್ ಸೇಮೇ ಇರ್ತೈತಿ. ಇಟ್ ವಿಲ್ ಚೇಂಜ್ ಓನ್ಲಿ ವೆನ್ ಅಡಿಷ್ನಲ್ ಕ್ಯಾಪಿಟಲ್ ಈಸ್ ಇಂಟ್ರೊಡ್ಯೂಸ್ಡ್. ಅದು ಯಾವಾಗ ಚೇಂಜ್ ಆಗ್ತೈತೆ ಅಂದರೆ ಯಾವಾಗ ಪಾರ್ಟ್ನರ್ ಮತ್ತು ಹೊಸ ಅಡಿಷ್ನಲ್ ಕ್ಯಾಪಿಟಲನ್ನು ತೊಗೊಂಬರ್ತಾನ ಅವಾಗಷ್ಟು ಅದು ಏನಾಗುತ್ತೆ ಕ್ಯಾಪಿಟಲ್ ಚೇಂಜ್ ಆಗ್ತೈತಿ. ಯಾವಾಗ ವಿಡ್ರಾನ್ ಮಾಡ್ಕೋತಾನ ಅವಾಗಷ್ಟು ಚೇಂಜ್ ಇರ್ತೈತಿ. ಇಲ್ಲಾಂದ್ರೆ ಅದೇನಾಗುತ್ತೆ ಇಯರ್ ಬೈ ಇಯರ್ ರಿಮೇನಿಂಗ್ ಸೇಮ್ ಇರ್ತೈತೆ ಅಮೌಂಟು. Under this method, two accounts are maintained for each partner, namely capital account and current account. ಅಂದ್ರೆ ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ನಾಗ ನಾವು ಏನು ಮಾಡ್ತೀವಿ, 2 ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ. ಒಂದು ಯಾವುದಂದ್ರೆ ಒಂದು ಕ್ಯಾಪಿಟಲ್ ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ, ಇನ್ನೊಂದು ಕರೆಂಟ್ ಅಕೌಂಟನ್ನು ಮೇಂಟೆನೆನ್ಸ್ ಮಾಡ್ತೀವಿ. In the capital account, only capital balance with additional capital and withdrawal of capital if any is recorded. ಅಂದ್ರೆ ಆ ಕ್ಯಾಪಿಟಲ್ ಅಕೌಂಟ್ನಾಗ ನಾವೇನು ಮಾಡ್ತೀವಿ ರೀ, ಅಡಿಷ್ನಲ್ ಕ್ಯಾಪಿಟಲನ್ನು ಮತ್ತು ವಿಡ್ರಾವಲ್ ಆಫ್ ದಿ ಕ್ಯಾಪಿಟಲ್ ಇವೆರಡನ್ನಷ್ಟೇ ಮೇಂಟೆನೆನ್ಸ್ ಮಾಡ್ತೀವಿ ಎಲ್ಲೇ ಕ್ಯಾಪಿಟಲ್ ಅಕೌಂಟ್ನಾಗ. ನೆಕ್ಸ್ಟ್ ಇನ್ ದ ಕರೆಂಟ್ ಅಕೌಂಟ್ ಆಲ್ ಅದರ್ ಐಟಮ್ಸ್ ಲೈಕ್ ಶೇರ್ ಆಫ್ ಅ ಪ್ರಾಫಿಟ್ ಆರ್ ಲಾಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಡ್ರಾಯಿಂಗ್ಸ್, ಪಾರ್ಟ್ನರ್ ಸ್ಯಾಲರಿ ಆ್ಯಂಡ್ ಕಮಿಷನ್ ಆರ್ ರೆಕಾರ್ಡೆಡ್. ಆ ಕರೆಂಟ್ ಅಕೌಂಟ್ನಾಗ ನಾವೇನು ಮೇಂಟೆನೆನ್ಸ್ ಮಾಡ್ತೀವಿ ರೀ, ಶೇರ್ ಆಫ್ ಪ್ರಾಫಿಟ್ ಆರ್ ಲಾಸ್, ಪಾರ್ಟ್ನರದ್ದು ಪ್ರಾಫಿಟ್ ಮತ್ತು ಲಾಸನ್ನು ಏನು ಶೇರ್ ಇರ್ತೈತಿ ಅದನ್ನು ಮಾಡ್ತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟೈತಿ, ಅವ್ರದ್ದು ಡ್ರಾಯಿಂಗ್ಸ್ ಎಷ್ಟೈತಿ, ಅವ್ರದ್ದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟೈತಿ, ಆಮೇಲೆ ಪಾರ್ಟ್ನರ್ ಸ್ಯಾಲರಿ ಏನೈತಿ, ಅವ್ರದ್ದು ಕಮಿಷನ್ ಏನೈತಿ, ಇದನ್ನೆಲ್ಲನೂ ಮೇಂಟೆನೆನ್ಸ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ. ಅದು ಎಲ್ಲಿ ಕರೆಂಟ್ ಅಕೌಂಟ್ನಲ್ಲಿ. ಹಾಗೆ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕೇಳಿದ್ದಾರೆ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಈಸ್ ಅ ಮೆಥಡ್ ಅಂಡರ್ ವಿಚ್ ದ ಕ್ಯಾಪಿಟಲ್ಸ್ ಆಫ್ ದ ಪಾರ್ಟ್ನರ್ಸ್ ಫ್ಲಕ್ಚುಯೇಟ್ ಫ್ರಮ್ ಇಯರ್ ಟು ಇಯರ್. ಅಂಡರ್ ದಿಸ್ ಮೆಥಡ್ ಓನ್ಲಿ ಒನ್ ಅಕೌಂಟ್ ದಟ್ ಈಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಮೇಂಟೈನ್ಡ್ ಫಾರ್ ಈಚ್ ಪಾರ್ಟ್ನರ್. All the adjustments such as a share of a profit and loss, interest on capital, drawings, interest on drawings, salary or a commission to partners, etc. are recorded in the capital account itself. ಅಂದರೆ ಕ್ವಶನ್ ಏನು ಕೇಳ್ಯಾರವರು, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತಂದ್ರೇನು, ಇಲ್ಲಿ ಏನಾಗ್ತದೆ ಕ್ಯಾಪಿಟಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಾಗುತ್ತೆ ಫ್ಲಕ್ಚುಯೇಟ್ ಚೇಂಜ್ ಅಕೌಂಟ್ ಹೋಗುತ್ತೆ, ಇಯರ್ ಟು ಇಯರ್ ಏನಾಗುತ್ತೆ ಚೇಂಜ್ ಅಕೌಂಟ್ ಹೋಗುತ್ತೆ. ಮತ್ತು ಇಲ್ಲಿ ನಾವೇನು ಮಾಡ್ತೀವಿ, ಒಂದು ಅಕೌಂಟನ್ನು ಮೇಂಟೆನೆನ್ಸ್ ಮಾಡ್ತೀವಿ, ಅದು ಕ್ಯಾಪಿಟಲ್ ಅಕೌಂಟ್. ಎಲ್ಲ ಈಚ್ ಪಾರ್ಟ್ನರ್ದು ಏನು ಮಾಡ್ತೀವಿ ಕ್ಯಾಪಿಟಲ್ ಅಕೌಂಟನ್ನು ಮೇಂಟೆನೆನ್ಸ್ ಮಾಡ್ತೀವಿ. ಇಲ್ಲಿ ಏನಾಗ್ತೈತಿ ಎಲ್ಲ ಅಡ್ಜಸ್ಟ್ಮೆಂಟು ಆ ಕ್ಯಾಪಿಟಲ್ ಅಕೌಂಟ್ನಾಗನ ಮೇಂಟೆನೆನ್ಸ್ ಆಗ್ತೈತಿ. ಅವು ಯಾವ್ಯಾವು ಅಂತಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರ್ ಆಗಿರ್ಬೋದು, ಅವ್ರದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ಬೋದು, ಡ್ರಾಯಿಂಗ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಗಿರ್ಬೋದು, ಸ್ಯಾಲರಿ ಆರ್ ಕಮಿಷನ್ ಆಗಿರ್ಬೋದು. ಇವೆಲ್ಲನೂ ಏನಾಗ್ತೈತಿ ಒಂದು ಈಚ್ ಕ್ಯಾಪಿಟಲ್ ಅಕೌಂಟ್ ಒಳಗೇನೆ ಏನು ಮಾಡ್ತೀವಿ ನಾವು ಮೇಂಟೆನೆನ್ಸ್ ಮಾಡ್ತೀವಿ. ಇದಕ್ಕೆ ಏನಂತ ಕರಿತೀವಿ, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕರಿತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಗಿವ್ 2 ಸರ್ಕಮ್ಸ್ಟಾನ್ಸಸ್ ಅಂಡರ್ ವಿಚ್ ದ ಫಿಕ್ಸ್ಡ್ ಕ್ಯಾಪಿಟಲ್ಸ್ ಆಫ್ ಪಾರ್ಟ್ನರ್ಸ್ ಮೇ ಚೇಂಜ್. ಅಂದರೆ ಯಾವ 2 ಸಂದರ್ಭಗಳನ್ನು ತಿಳಿಸ್ರಿ ಫಿಕ್ಸ್ಡ್ ಕ್ಯಾಪಿಟಲ್ ಆಫ್ ದಿ ಪಾರ್ಟ್ನರ್ಸ್ ಚೇಂಜ್ ಆಗುವುದು ಅಂತ ಕೇಳಿದ್ದಾರೆ ಅವರು. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಒಳಗೆ ಏನಾಗ್ತೈತಿ, ಅವ್ರದ್ದು ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಚೇಂಜ್ ಆಗ್ತಿರ್ತೈತಲ್ಲ, ಅದು ಯಾವ 2 ಸಿಚುವೇಶನ್ಸ್ ಹೇಳ್ರಿ ಅಂತ ಕೇಳಿದ್ದಾರೆ ಕ್ವಶನ್. ಆನ್ಸರ್ ಬಂದುಬಿಟ್ಟು 2 ಸರ್ಕಮ್ಸ್ಟಾನ್ಸಸ್ ಅಂಡರ್ ವಿಚ್ ದ ಫಿಕ್ಸ್ಡ್ ಕ್ಯಾಪಿಟಲ್ಸ್ ಆಫ್ ಪಾರ್ಟ್ನರ್ಸ್ ಮೇ ಚೇಂಜ್. ಫಸ್ಟ್ ಒನ್ ವೆನ್ ಅಡಿಷ್ನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್, ಸೆಕೆಂಡ್ ಒನ್ ವೆನ್ ಅ ಪಾರ್ಟ್ ಆಫ್ ದ ಕ್ಯಾಪಿಟಲ್ ಈಸ್ ವಿತ್ಡ್ರಾನ್. ಅಂದರೆ ಯಾವಾಗ ಕ್ಯಾಪಿಟಲ್ ಅಕೌಂಟದ್ದು ಚೇಂಜ್ ಆಗ್ತೈತಿ ಅಮೌಂಟ್ ಅಂತ ಕೇಳಿದ್ದಾರೆ ಅವರು. ಒಂದನೇ ಸಿಚುವೇಶನ್ ಬಂದುಬಿಟ್ಟು ವೆನ್ ಅಡಿಷ್ನಲ್ ಕ್ಯಾಪಿಟಲ್ ಈಸ್ ಇಂಟ್ರೊಡ್ಯೂಸ್ಡ್, ಯಾವಾಗ ಪಾರ್ಟ್ನರು ಮತ್ತೇನು ಅಡಿಷ್ನಲ್ ಕ್ಯಾಪಿಟಲ್ ಏನಾರು ಫಾರ್ಮಿಗೆ ತೊಂದಂದ್ರೆ ಅವಾಗ ಏನಾಗುತ್ತೆ ಅವ್ರ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಇನ್ನೂ ಒಂದೇನು ವೆನ್ ಅ ಪಾರ್ಟ್ ಆಫ್ ದ ಕ್ಯಾಪಿಟಲ್ ಈಸ್ ವಿತ್ಡ್ರಾನ್, ಅದ ಪಾರ್ಟ್ನರ್ ಏನಾಗ್ತಾನೆ ಒಂದಿಷ್ಟು ಸರ್ಟೆನ್ ಅಮೌಂಟ್ ಆಫ್ ಮನಿಯನ್ನು ವಿಡ್ರಾ ಏನಾರು ಮಾಡ್ಕೊಂಡಂದ್ರೆ ಅವಾಗ ಏನಾಗ್ತೈತಿ ಕ್ಯಾಪಿಟಲ್ ಅಕೌಂಟದ ಅಮೌಂಟು ಚೇಂಜ್ ವೇರಿಯೇಷನ್ ಆಗ್ತೈತಿ. ಥ್ಯಾಂಕ್ ಯು ಎವ್ರಿ ಒನ್.